ನಮಸ್ಕಾರ. ನಾನು ಶಿವಕುಮಾರ್. ಚಾಪ್ಟರ್ 4 ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಓಕೆ, ವರ್ಗ ಸಮೀಕರಣಗಳು ಕನ್ನಡದಲ್ಲಿ. ಇದು LBA ಕ್ವೆಶನ್ಸ್ ಸ್ಟಾರ್ಟ್ ಮಾಡಿದ್ವಿ. ಇದುವರೆಗೂ 22 ಕ್ವೆಶನ್ಸ್ ಕಂಪ್ಲೀಟ್ ಆಗಿದೆ. ಓಕೆ, ಸೊ 23rd ಕ್ವೆಶನ್. EX² - 5x + 1 = 0. ಈ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿಯಿರಿ. ಫೈಂಡ್ ದ ಡಿಸ್ಕ್ರಿಮಿನೆಂಟ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x² - 5x + 1. ಸೊ ಡೈರೆಕ್ಟ್ಲಿ ಎ ವ್ಯಾಲ್ಯೂ ತೊಗೊಳ್ತಾ ಇದ್ದೀವಿ, 1 ತೊಗೊಳ್ತಾ ಇಲ್ಲ, ಇದ್ದಿದ್ದನ್ನೇ ಬರ್ಕೊಳ್ತಾ ಇದ್ದೀವಿ, -5 c = 1. ಸೊ ಡೆಲ್ಟಾ = b² - 4ac. ಕ್ಲಿಯರ್? ಸೊ b ವ್ಯಾಲ್ಯೂ -5 whole square -4 × 1 × 1. ಸೊ minus into minus plus 5 5s are 25 -4 × 1 × 1 ಇದು 21. ಓಕೆ, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ರೂಟ್ಸ್. ಕ್ಲಿಯರ್? ಸೊ ನೆಕ್ಸ್ಟ್ ಕ್ವೆಶನ್. EX² - 9 = 0. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ. ರೈಟ್ ದ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ x² - 9 = 0. ಸೊ ax² + bx + c = 0. ಸೊ ಇಲ್ಲಿ ನೇಚರ್ ಆಫ್ ದ ಕ್ವಾಡ್ರಾಟಿಕ್ ಇಕ್ವೇಷನ್ ಬರಿಬೇಕು. a ವ್ಯಾಲ್ಯೂ 1 ಇದೆ, b ವ್ಯಾಲ್ಯೂ 0 ಇದೆ, c ವ್ಯಾಲ್ಯೂ 9 ಇದೆ. ಓಕೆ, ಸೊ ಈ ಇಕ್ವೇಷನ್ನ ನಾನು ರೀಡಿಫೈನ್ ಮಾಡಿ ಬರಿತಾ ಇದ್ದೀನಿ ಅಂದರೆ x² ± 0x - 9 = 0. ಸೊ b ವ್ಯಾಲ್ಯೂ 0, c ವ್ಯಾಲ್ಯೂ 9. ಡೆಲ್ಟಾ = b² - 4ac. ಸೊ b² 0² 4 ಇಂಟು ಏನು ಕೊಟ್ಟಿದ್ದಾರೆ, a ವ್ಯಾಲ್ಯೂ 1 ಇದೆ, ಇಂಟು -9. ಸೊ ಇದಂತೂ 0, ಮೈನಸ್ ಇಂಟು ಮೈನಸ್ ಪ್ಲಸ್ 4 9s are 36. 0 + 36 is 36. 36 greater than 0. Okay, equal roots, sorry, not equal roots, 2 distinct roots exist ಆಗುತ್ತೆ. 2 distinct roots. ಸೊ ಪ್ರೂಫಿಗೆ ಇದನ್ನು ಚೆಕ್ ಮಾಡ್ಕೊಳ್ಳೋಣ. ಈ x² - 9 = 0. ಸೊ x² ಈ -9 ಈ ಕಡೆ ಕಳಿಸಿದಾಗ +9 ಬರ್ತೈತೆ. ಈ ಸ್ಕ್ವೇರ್ ಈ ಕಡೆ ಕಳಿಸ್ತಾ ಇದ್ದೀನಿ, √9. ಸೊ x = +or -3. ಯಾಕೆ +or -3? +3² ಮಾಡಿದಾಗಲೂ ನಮಗೆ 9 ಬರುತ್ತೆ, -3² ಮಾಡಿದಾಗ +9 ಬರುತ್ತೆ. ಯಾಕಂದರೆ -× -+3 × 3 9. ಸೊ 2 ಡಿಸ್ಟಿಂಕ್ಟ್ ರೂಟ್ಸ್ ಅಂದರೆ x = 3 ಒಂದ್ಸಲ, x = -3 ಒಂದ್ಸಲ. ಇದರದ್ದು ಅರ್ಥ ಇದೆ. ಓಕೆ, ಥ್ಯಾಂಕ್ ಯು.